ಅವಕಾಶಗಳು ಮಾನ್ಯ ಸಭಾಪತಿಗಳೇ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೃಷ್ಣಾ ಕಣಿವೆ ಅಳವಟ್ಟಿಗೆ ಮಹಾಘಾತ ಎಂಬ ತಲೆಬರಹದಡಿ ಪ್ರಕಟಗೊಂಡ ವರದಿಯನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಅವಕಾಶ ಕೋರುತ್ತೇನೆ. ಆಲಮಟ್ಟಿ ಸಂತ್ರಸ್ತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಒಂದೇ ಹಂತದಲ್ಲಿ ಪರಿಹಾರ ನೀಡಲು ಪ್ರಯತ್ನಿಸುವುದಾಗಿ ಮುಖ್ಯಮಂತ್ರಿ ಪ್ರಸ್ತಾಪಿಸಿದ್ದಾರೆ ಎಂಬುದು ನಿಜ. ಆದರೆ ಈಗ ಮೂರನೇ ಹಂತದ ಯೋಜನೆ ಪೂರ್ತಿಗೊಳ್ಳಲು ಅಗತ್ಯ ಅನುದಾನ ಒದಗಿಸುವುದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿದೆ. ಜೊತೆಗೆ ಮಹಾಖ್ಯಾತೆ ತೆಗೆದಿರುವುದು ಆತಂಕ ಸೃಷ್ಟಿಸಿದೆ. ಡ್ಯಾಮ್ ಎತ್ತರದಿಂದಾಗಿ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳ ಮುಳುಗಡೆಯಾಗಲಿರುವ 20 ಗ್ರಾಮಗಳ ಪುನರ್ವಸತಿ, ಪುನರ್ನಿರ್ಮಾಣ, 1 ಲಕ್ಷ ಎಕರೆ ಭೂ ಪರಿಹಾರ ಹಾಗೂ ಸ್ವಾಧೀನ ಸೇರಿದಂತೆ ಒಟ್ಟು 87,818 ಕೋಟಿ ರು ವೆಚ್ಚದ ಪ್ರಸ್ತಾವನೆಯನ್ನು KBJNL ಸರ್ಕಾರಕ್ಕೆ ಸಲ್ಲಿಸಿದೆ. ಆದರೀಗ ಆಲಮಟ್ಟಿ ಅಣೆಕಟ್ಟೆಯ ಎತ್ತರ ಹೆಚ್ಚಿಸುವ ಸರ್ಕಾರದ ಪ್ರಸ್ತಾಪ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮಹಾರಾಷ್ಟ್ರ ಅರ್ಜಿ ಸಲ್ಲಿಸಲು ಹೊರಟಿರುವುದು ಈ ಭಾಗದ ರೈತರಿಗೆ ಆಘಾತ ತಂದಿದೆ. ಕೃಷ್ಣಾ 2ನೇ ನ್ಯಾಯಾಧಿಕರಣ 2010 ಡಿಸೆಂಬರ್ 30ರಂದು ತೀರ್ಪು ನೀಡಿ ಆಲಮಟ್ಟಿ ಅಣೆಕಟ್ಟನ್ನು 524.256 ಮೀಟರ್ ಎತ್ತರಿಸಿ ಹೆಚ್ಚುವರಿ ನೀರು ಅವಕಾಶ ಬಳಸಿಕೊಳ್ಳಲು ಕೊಟ್ಟಿದೆ. 15 ವರ್ಷ ಕಳೆದರೂ ಹಂಚಿಕೆಯಾಗದ ನೀರನ್ನು ಬಳಸಿಕೊಳ್ಳುವುದು ಸಾಧ್ಯವಾಗಿಲ್ಲ. ನ್ಯಾಯಾಧಿಕರಣ ತೀರ್ಪು ಕರ್ನಾಟಕಕ್ಕೆ ವರವಾಗಿದ್ದರೂ ಆಂಧ್ರ, ತೆಲಂಗಾಣ ಕೊಕ್ಕೆ ಹಾಕಿವೆ. ಅಲ್ಲದೆ ತೀರ್ಪಿನ ಬಗ್ಗೆ ಕೇಂದ್ರ ಸರ್ಕಾರದ ಅಧಿಸೂಚನೆ ಪ್ರಕಟಿಸಿಲ್ಲ. ಇದನ್ನೇ ನೆಪ ಮಾಡಿಕೊಂಡು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರಗಳು ಆಲಮಟ್ಟಿ ಡ್ಯಾಂ ಎತ್ತರಿಸಿ ಹೆಚ್ಚುವರಿ ನೀರು ಬಳಸಿಕೊಳ್ಳಲು ದೃಢ ಹೆಜ್ಜೆ ಇಡಲೇ ಇಲ್ಲ. ಆಲಮಟ್ಟಿ ಡ್ಯಾಂ ಎತ್ತರಿಸಿದರೂ ಹಿನ್ನೀರು ಅಥಣಿ ತಾಲೂಕಿನ ಹಿಪ್ಪರಗಿ ಡ್ಯಾಂವರೆಗೆ ಮಾತ್ರ ತಲುಪಲಿದೆ. ಈಗಾಗಲೇ ಮಹಾರಾಷ್ಟ್ರ ತನಗೆ ಬೇಕಾದಷ್ಟು ನೀರು ಬಳಸಿಕೊಂಡಿದ್ದು ತಕರಾರು ಸರಿಯೇ ಎಂಬುದು ಹೋರಾಟಗಾರರ ಪ್ರಶ್ನೆಯೂ ಆಗಿದೆ. 1964ರಲ್ಲಿ ಅಡಿಗಲ್ಲು ಹಾಕಿದರೂ 2000ನೇ ಇಸ್ವಿಯಲ್ಲಿ ನೀರು ಸಂಗ್ರಹ ಶುರುವಾಯಿತು. UKP 3ನೇ ಹಂತದ ಯೋಜನೆ ಅನುಷ್ಠಾನ ಬಾಕಿ ಇದ್ದು ಅದಾಗಬೇಕಾದರೆ ಡ್ಯಾಂ ಎತ್ತರ ಅತ್ಯಗತ್ಯ. ಡ್ಯಾಂನಲ್ಲಿ ಸದ್ಯ 7-8 TMC ಹೂಳು ತುಂಬಿದೆ. ಡ್ಯಾಂ ಎತ್ತರಿಸಿ ಹೆಚ್ಚುವರಿ ನೀರು ಬಳಕೆ ತ್ವರಿತಗತಿಯಲ್ಲಿ ಆಗದಿದ್ದರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಹೂಳು ತುಂಬಲಿದೆ. ಡ್ಯಾಂ ಕುಡಿಯುವ ನೀರಿನ ಉದ್ದೇಶಕ್ಕಷ್ಟೇ ಸೀಮಿತವಾಗುವ ಆತಂಕವೂ ವ್ಯಕ್ತವಾಗಿದೆ. ಆದ್ದರಿಂದ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ತ್ವರಿತಗತಿಯಲ್ಲಿ ಕಾರ್ಯಪ್ರವೃತ್ತವಾಗಬೇಕೆಂದು ಸರ್ಕಾರವನ್ನು ಶೂನ್ಯ ವೇಳೆಯಲ್ಲಿ ತಮ್ಮ ಮೂಲಕ ಆಗ್ರಹಿಸುತ್ತೇನೆ. ಅಧ್ಯಕ್ಷರೇ, ಪ್ರಶ್ನೆನೂ ಅವರೇ ಹಾಕಿದ್ದಾರೆ, ಪ್ರಸ್ತಾವನೆನೂ ಅವರೇ ಮಾಡಿದ್ದಾರೆ, ಉತ್ತರನೂ ಅವರೇ ಕೊಟ್ಟಿದ್ದಾರೆ. 3 ಇದೆ. ಅವ್ರಿಗೆ ಗೊತ್ತಿದೆ ಪ್ರಾಬ್ಲಮ್ ಏನು ಅಂತ ಗೊತ್ತಿದೆ. ಬಹಳ ಡೀಪ್ ಆಗಿ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ನಾನು ಮೇಡ್ ರಿಸರ್ಚ್. ನಮ್ಮ ಕೇಶವ್ ಪ್ರಸಾದ್ ಎಸ್ ಮೇಡ್ ಎ ಗುಡ್ ರಿಸರ್ಚ್ ಆನ್ ದಿಸ್. ಸೊ ನಾನು ಅವ್ರಿಗೆ ಬಹಳ ತಪ್ಪು ಉತ್ತರ ಕೊಡೋಕ್ಕಾಗಲ್ಲ. ಸೊ ಕರೆಕ್ಟಾಗಿ ಸ್ಟ್ಯಾಟಿಕ್ಸೇ ಕೊಡಬೇಕು. ಒಂದು, ಲೆಟ್ ಅಸ್ ಆಲ್ ಜಾಯಿನ್ ಟುಗೆದರ್, ಗೋ ಫಾರ್ ಎ ಡೆಲಿಗೇಷನ್ ಟು ಡೆಲ್ಲಿ. ಈ 3ನೇ ಅವಾರ್ಡ್ನ ನೀವು ಮಾಡಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ನಮ್ಮ ಪೂಜಾರ್ ಬೆನ್ನತ್ತು ಬಿಟ್ಟಿದ್ದಾರೆ, ಈಗ ಪೂಜಾರ್ ಇಲ್ಲ. ಇದ್ರ ಬಗ್ಗೆ ಇನ್ನೊಂದು ಗಂಟೆ ಮಾತಾಡಿರೋರು. ಸೊ ಲೆಟ್ ಅಸ್ ಹೋಗಿ ಈ 3ನೇ ಇದನ್ನ ಮಾಡೋಣ. 2ನೇ ವಿಚಾರ ಏನಂದ್ರೆ, ಇದು ಸೋಮವಾರ ನಿಮಗೆ ಡೀಟೇಲ್ ಕೊಡ್ತೀನಿ. ಯಾಕೆಂದ್ರೆ ಇಲ್ಲಿ ಕೆಲವು ಟೆಕ್ನಿಕಲ್ ಸಬ್ಜೆಕ್ಟ್ನ ನೀವು ರೈಸ್ ಮಾಡಿದ್ದೀರಿ. ನಾನು ಹಂಗೆ ಬೇಗ ಉತ್ತರ ಕೊಡೋಕ್ಕಾಗಲ್ಲ. ಇದಕ್ಕೆ ಸೋಮವಾರ ಉತ್ತರ ಕೊಡ್ತೀನಿ. ಇವತ್ತು ಅತ್ಯಂತ ಪ್ರಸನ್ನವದನರಾಗಿರೋದ್ರಿಂದ ಏನಾದ್ರು ಶುಭ ಶಕುನ ಸೂಚನೆ ಏನಾದ್ರು ಸಿಕ್ಕಿದೆಯಾ? ನೀವು ಸೂಕ್ತ ಕಾಲ ಅಂತೆಲ್ಲ ಹೇಳಿದ್ರಿ. ಶಕುನ ಏನಾದ್ರು ಇವತ್ತು ನಾನು ನೋಡ್ತಾ ಇದ್ದೀನಿ, ಬಹಳ ಲವಲವಿಕೆ, ಕಳಕಳಿ. ಆ ಶಾಲು ಕೂಡ ಕಳೆ ಕೊಡ್ತಾ ಇದೆ. ನೋಡಿದಾಗ ಯಾವ್ದಾದ್ರು ಶುಭ ಸೂಚನೆ, ಶುಭ ಶಕುನ ಏನಾದ್ರು ಆಗಿದೆಯಾ? ನಮಗೂ ಅಂತ ಆನಂದ ಹಂಚ್ಕೊಳ್ಳಿ ಅಂತ ಹಾಕ್ಸಿದ್ದಾರೆ. ನಿನ್ನೆ ಎಲ್ಲ ಡಿನ್ನರ್ ಪಾರ್ಟಿ ಕೊಟ್ಟಿದ್ದೀರಿ, ಏನೋ ಶುಭ ಶಕುನ ಇದೆ ಅನ್ನಂಗೆ ಕಾಣುತ್ತೆ. ಯಾಕೆಂದ್ರೆ ನಿನ್ನೆ ಎಲ್ಲರಿಗೂ ಊಟಕ್ಕೆ ಹಾಕಿದ್ದೀರಾ. ಬೇರೆ ನಮಗೂ ಕರೆದಿರ್ಬೋದಾಯ್ತು. ನೀವು ಬರಂಗಿರ ಕರಿತೀನಪ್ಪ. ನೀವು ಯಾವಾಗಲೇ ಎಲ್ಲರನ್ನ ಕರಿತಾ ಇದ್ದೀರಿ, ಯಾಕೋ ನಿನ್ನ ಕರೆದಿಲ್ಲ. ಅಲ್ಲ, ಬಹುಶಃ ಇಷ್ಟರಲ್ಲೇ ಎಲ್ಲರಿಗೂ ಊಟ ಹಾಕಿಸ್ತೀರಾ ಅನ್ನಂಗೆ ಅಷ್ಟೇ ಅಷ್ಟೇ. ಈಗ ಹೇಳ್ತಾ ಇದ್ದೀನಿ, ಸಂತೋಷಂ ಜನೇತ್ ಪ್ರಾಜ್ಞ ತದೈವ ಈಶ್ವರಂ ಪೂಜೆ. ಜನರನ್ನ ಸಂತೋಷ ಪಡಿಸುವುದೇ ನಿಜವಾದ ಈಶ್ವರನ ಪೂಜೆ. ಅದಕ್ಕೆ ನಿಮ್ಗೆ ಸಂತೋಷ ಪಡಿಸಿದ್ರೆ ನಾನು ಸಂತೋಷ ಪಟ್ಟಾಗೆ. ಆ ಪ್ರಯತ್ನದಲ್ಲಿ ನಿಮ್ಮ ಸಂತೋಷದ ಸುದ್ದಿ ಯಾವಾಗ ಉಪಮುಖ್ಯಮಂತ್ರಿ? ನಿಮ್ಮ ಸಂತೋಷದ ಸುದ್ದಿ ಯಾವಾಗ? ಅವಕಾಶಕ್ಕಾಗಿ ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಅವಕಾಶಕ್ಕಾಗಿ ಧನ್ಯವಾದಗಳನ್ನು. 84ರಲ್ಲಿ ನಾನು ಅಸೆಂಬ್ಲಿಗೆ ನಿಂತವನು. ಆವತ್ತಿಂದ ಹಿಂಗ್ ಹೋಗ್ತಾ ಇದ್ದೀನಿ. ಅದಕ್ಕೆ ನೀವು ಯಾವ ಗೋಲಂಡೆ ಇಟ್ಕೊಂಡು ಹಿಂಗ್ ಹೋಗ್ತಾ ಇದ್ದೀರಲ್ಲ, ಯಾವತ್ತು ಅಂತ ಅದು ನಿಮ್ ಸಹಕಾರ ಒಂದು ಇರ್ಲಿ.
ನಿಮ್ಮ ವಿಶಸ್ ಇರಲಿ. ಅಲ್ಲ ನಮ್ ಸಹಕಾರ ಅಲ್ಲ, ನಿಮ್ಮಲ್ಲಿ ಅಯ್ಯೋ, ನಿಮ್ಮಲ್ಲಿರೋ ಸಹಕಾರ ನಿಮ್ ಬೇಕು. ಕಾಟದಿಂದನೇ ನಾನು ಹಿಂಗ್ ಕೆಳಗೆ ಕುಪ್ಸೋ ಬಂದಿದ್ದು. ನಾನು ಇವತ್ತು ಉಪಮುಖ್ಯಮಂತ್ರಿಗಳೇ ತಿಹಾರ್ ಜೈಲ್ಗೆಲ್ಲ ಕಳ್ಸಿಬಿಟ್ಟು ಕೇಳ್ತಾ ಏ ಇದ್ದಾರೆ. ಕೊಡಪ್ಪ ನಾ ಮಾಡಿದ್ ಉಪಮುಖ್ಯಮಂತ್ರಿಗಳೇ ಇವತ್ತು ನಿಮ್ನೆಲ್ಲ ಭಾಳ ಸ್ವಲ್ಪ ಸಂಜೆವರೆಗೆ ಕಾಳಜಿ ಇರ್ರಿ, ಸಂಜೆವರೆಗೆ ಭಾಳ ಹುಷಾರಾಗಿರಿ ಅಂದೆ.